ಪ್ರಿಯ ಬಂಧುಗಳೇ, ಈ ಮೊದಲು ಕೂಡ ನಾವು ನೆಲ್ಲಿದಡಿ ಗುತ್ತಿನ ಕಾರಣಿಕದ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ವಿ. ಆದ್ರೆ ಒಂದಷ್ಟು ದಿನಗಳ ಹಿಂದೆ ಈಗ ಅಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಜುಮಾದಿಗೆ ಹೂವು ನೀರು ಇಡಲು ಬಿಡೋದಿಲ್ಲವಂತೆ SEZ ಗೇಟ್ನ ಅಧಿಕಾರಿಗಳು ಅಂತ. ಹಾಗಾದ್ರೆ ತುಳುನಾಡು ಕಂಡಂತ ಒಬ್ಬ ಅತ್ಯುತ್ತಮ ವಾಗ್ಮಿ, ಅತ್ಯುತ್ತಮ ಲೇಖಕ ಶ್ರೀಕಾಂತ್ ಶೆಟ್ಟಿ ಇವರು ಹೇಳಿರುವ ಮಾತನ್ನ ಮರುಮನನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬನ್ನಿ. ಮೂರು ಬೆಳೆ ಬೆಳೆಯುತ್ತಿದ್ದ ಸಮೃದ್ಧ ಗದ್ದೆ ಸಾಲು, ಕಟ್ಟಪುಣಿಯಲ್ಲಿ ರಾರಾಜಿಸುತ್ತಿದ್ದ ತೆಂಗು ಕಂಗು ಪಚ್ಚ ಪೈರು ಫಲ್ಗುಣಿಯ ಅಮೃತಧಾರೆಯನ್ನ ಎಲ್ಲೆ ಮೂಲೆಗಳಿಗೆ ಹೊತ್ತು ಹರಿಸುವ ನೀರ ತೊರೆಗಳು, ಬಗೆ ಬಗೆಯ ಜೀವ ವೈವಿಧ್ಯ, ಆ ಸ್ವರ್ಗ ಸದೃಶ್ಯ ಪ್ರಕೃತಿಯ ನಡುವೆ ಸಿಂಹ ಗಾಂಭೀರ್ಯದಿಂದ ಕಂಗೊಳಿಸುತ್ತಿದ್ದದ್ದೇ ನೆಲ್ಲಿದಡಿ ಗುತ್ತು. ಆ ಭೂಮಿಯ ಬುಲೆಸೆಲೆ ಐಸಿರಿ ಭೂಮಿ ಬಾರಗ ಸತ್ಯ ಧರ್ಮ ನ್ಯಾಯ ಪರಿಪಾಲನೆಯನ್ನ ಕಂಡು ಬಾರಳೆಗುತ್ತಿನ ಧರ್ಮದೈವ ಕಾಂತೇರಿ ಜುಮಾದಿ ಒಂದು ಕೋಣ ಕಟ್ಟುವ ಹಗ್ಗದ ನೆಪ ಹೇಳಿಕೊಂಡು ನೆಲ್ಲಿದಡಿ ಗುತ್ತಿನ ಚಾವಡಿಗೆ ಕಾಲಿಟ್ಟ. ಮುಂದೆ ನೆಲ್ಲಿದಡಿ ಗುತ್ತು ವೈಭವದ ಶಿಖರವನ್ನ ಚುಂಬಿತ್ತು. ಆ ಕಾಲಕ್ಕೆ ಸರ್ಪದ ವಿಷಕ್ಕೆ ಮದ್ದು ಕೊಟ್ಟು ವಿಷವೈದ್ಯರಾಗಿ ಪ್ರಖ್ಯಾತಿಯನ್ನ ಪಡೆದಿದ್ದ ಸೂರಿಂಜೆ ಗುತ್ತಿನ ತ್ಯಾಂಪು ಶೆಟ್ಟಿಯಾಲ್ ತನ್ನ ಅಂತ್ಯಕಾಲದಲ್ಲಿ ಸಮಷ್ಟಿಯ ಹಿತಕ್ಕಾಗಿ ಒಂದು ಮಹತ್ ಕಾರ್ಯವನ್ನ ನಡೆಸಿದ್ರು. ಅವರ ಬಳಿ ಸಾವಿರಾರು ಜನರ ಜೀವ ಉಳಿಸಿದ ವಿಷ ಹೀರುವ ಕಲ್ಲುಗಳಿದ್ದವು. ಅದರಲ್ಲಿ ಒಂದನ್ನು ಶಿಬರೂರು ಕೊಡಮಣಿತ್ತಾಯ ದೈವದ ಬಾವಿಗೆ ಹಾಕ್ತಾರೆ, ಇನ್ನೊಂದನ್ನ ಮಂತ್ರಿಸಿ ನೆಲ್ಲಿದಡಿ ಗುತ್ತಿನ ಮುಂಭಾಗದಲ್ಲಿದ್ದ ಶುದ್ಧ ಸ್ಫಟಿಕ ಬಾವಿಗೆ ಹಾಕ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಆ ಬಾವಿಯ ಪವಾಡ. ಅಂದಿನಿಂದ ಆ ಬಾವಿಯ ನೀರು ಪವಾಡಗಳನ್ನ ಸೃಷ್ಟಿಸುತ್ತಾನೆ ಇದೆ. ಹಾವು ಕಡಿತಕ್ಕೊಳಗಾಗಿ ಜೀವನ್ಮರಣ ಹೋರಾಟ ಮಾಡುತ್ತಿದ್ದವರನ್ನೆಲ್ಲ ಹೊತ್ತು ತಂದ್ರೆ ಈ ಬಾವಿಯ ತೀರ್ಥ ಮತ್ತು ನೆಲ್ಲಿದಡಿ ಗುತ್ತಿನ ಒಂದು ಚಿಟಿಕೆ ಮಣ್ಣನ್ನ ದೈವ ಜುಮಾದಿಯ ಹೆಸರು ಹೇಳಿ ಕೊಟ್ರೆ ಸಾಕು, ವಿಜ್ಞಾನ ಲೋಕಕ್ಕೆ ಸವಾಲೋ ಎಂಬಂತೆ ಜೀವವನ್ನ ಉಳಿಸಿಕೊಡ್ತಾ ಇದ್ದ ಧರ್ಮ ದೈವ ಜುಮಾದಿ. ಈ ಕೌತುಕಕ್ಕೆ ಸಾಕ್ಷಿಯಾದ ಅದೆಷ್ಟೋ ಜನ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಜುಮಾದಿ ಬಜ್ಪೆ ಗ್ರಾಮಕ್ಕೆ ಅಧಿದೈವ. ಇಲ್ಲಿ ಕಾಂತೇರಿ ಜುಮಾದಿಯ ಗಡಿ ಹಿಡಿದವರಿಗೆ ಗ್ರಾಮದಲ್ಲಿ ವಿಶೇಷವಾದ ಗೌರವ ಇದೆ. ಎಲ್ಲವೂ ಚೆನ್ನಾಗಿದೆ ಅನ್ನೋವಾಗಲೇ ಅದೊಂದು ದಿನ ಸರ್ಕಾರ ಜಾರಿ ಮಾಡಿದ ಒಂದು ನೋಟಿಸು ಬಜ್ಪೆ, ಬಾಳ, ಕುತ್ತೆತ್ತೂರು, ಪೆರ್ಮುದೆ, ಕಳವಾರು ಮುಂತಾದ ಅನೇಕ ಊರಿನ ಜನರಿಗೆ ಸಾವಿರ ಸಿಡಿಲು ಏಕಕಾಲದಲ್ಲಿ ತಲೆಗೆ ಬಡಿದ ಅನುಭವವನ್ನ ನೀಡಿತ್ತು. ಆ ನೋಟಿಸು ಜಾರಿಯಾಗಿದ್ದು 2006ರಲ್ಲಿ. ಅದನ್ನ ಕಂಡು ಜನರಿಗೆ ಕಾಲಡಿಯ ನೆಲವೇ ಸರಿದು ಹೋದ ಅನುಭವವಾಗಿದ್ದಂತೂ ಸತ್ಯ. ಸರ್ಕಾರ ಆ ರೈತಾಪಿ ಜನರ ಭೂಮಿ, ಗದ್ದೆ, ತೋಟ ಎಲ್ಲವನ್ನ ಕೂಡ ಸಮತಟ್ಟು ಮಾಡಿ ಅಲ್ಲಿ ಕೈಗಾರಿಕೆಗಳಿಗೆ ಜಾಗ ಕೊಡೋದಿಕ್ಕೆ ಹೊರಟು ನಿಂತಿತ್ತು. ಮೂರು ಬೆಳೆ ಬೆಳೆಯುವ ಸಮೃದ್ಧ ಗದ್ದೆಗಳು, ಸಾವಿರಾರು ನಾಗಬನಗಳು, ಬ್ರಹ್ಮಸ್ಥಾನಗಳು, ದೈವಗಳ ಗುಡಿಗಳು, ಕೆರೆ, ತೊರೆ, ಶಾಲೆ, ಚರ್ಚು, ಮಸೀದಿ, ಸಾವಿರಾರು ಮನೆಗಳು ಯಂತ್ರಗಳ ಪ್ರಹಾರಕ್ಕೆ ಸಿಲುಕಿ ನುಚ್ಚು ನೂರಾಗಲು ಕ್ಷಣ ಗಣನೆಯಲ್ಲಿ ಆರಂಭವಾಗಿ ನಿಂತಿತ್ತು. ಜನರ ಭಾವನೆಗಳಿಗೆ ಬೆಲೆ ನೀಡಬೇಕಾಗಿದ್ದ ಅಧಿಕಾರಿಗಳು, ಆಳುವ ವರ್ಗದವರು JCB ಯಂತ್ರಗಳಂತೆ ಸಂವೇದನಾ ಶೂನ್ಯರಾಗಿದ್ರು. ಬೇರೆ ಉಪಾಯನೇ ಇಲ್ಲದೆ ಹೆಚ್ಚಿನ ಜನರೆಲ್ಲ ಕೈಗೆ ಸಿಕ್ಕ ಹಣವನ್ನ ಪಡೆದುಕೊಂಡು ಊರು ಬಿಟ್ಟು ಗುಳ್ಳೆ ಹೊರಟರು. ಊರುಗಳು ಅನಾಥವಾದವು. ಅಸತ್ತು ಹೋದ ಊರುಗಳಲ್ಲಿ ಸಾವಿರಾರು ಕಥೆಗಳಿವೆ. ಮತ್ತೆ ಕಟ್ಟಿಕೊಡಲಾಗದ ಆಳವಾದ ಸಂಬಂಧಗಳು ಒಂದೇ ಒಂದು ಏಟಿಗೆ ಕಳೆದು ಹೋಗ್ತಾವೆ. ಅವರು ಹುಟ್ಟಿ ಬೆಳೆದು ಆಡಿ ನಲಿದ ಗದ್ದೆ, ಮನೆ, ಗುಡ್ಡ, ಬಯಲುಗಳಲ್ಲಿ ವಿಷ ಉಗುಳುವ ಕಾರ್ಖಾನೆಗಳು ತಲೆ ಎತ್ತಿ ನಿಂತು. ಯಾರೋ ಭಾಷೆ ಬರದ ಪರದೇಶಿಗಳು ಬಂದು ಕೂತರು. ಬಯಲು ಜೀವಿಗಳಾಗಿ ಸ್ವಚ್ಛಂದವಾಗಿ ಬದುಕು ಕಟ್ಟಿಕೊಂಡಿದ್ದ ಸಾವಿರಾರು ತುಳುವರು ಕಾಲನಿಯಲ್ಲಿ ನಿರಾಶ್ರಿತರಾಗಿ ಕಾಲ ಕಳೆಯುವ ಹಾಗಾಗಿತ್ತು. ಆದ್ರೆ ಎಲ್ಲ ಹತಾಶೆ ಕಾರ್ಮೋಡಗಳ ನಡುವೆ ಬೆಳ್ಳಿ ಕಿರಣಗಳಂತೆ ಗೋಚರಿಸಿದ್ದು ನೆಲ್ಲಿದಡಿಯ ಗುತ್ತು. ಅವತ್ತು ವಿನಾಶದ ಕರಿ ಛಾಯೆ 800 ವರ್ಷಗಳ ಇತಿಹಾಸವಿದ್ದ ನೆಲ್ಲಿದಡಿ ಗುತ್ತಿನ ಅಂಗಳಕ್ಕೂ ಕೂಡ ಆವರಿಸಿತ್ತು. ಆದ್ರೆ ದೈವ ಕಾಂತೇರಿ ಜುಮಾದಿ ಕೊಟ್ಟ ನುಡಿಯೇನು ಗೊತ್ತಾ? ಇವತ್ತು ನಾಳೆಗೂ ಅಲ್ಲ, ಸೂರ್ಯ ಚಂದ್ರಾದಿ ಕಾಲವರೆ ಮುಟ್ಟ ನೆಲ್ಲಿದಡಿಯ ಮಣ್ಣು ನನ್ನ ಅಧೀನ. ಯಾವ ಕಾರಣಕ್ಕೂ ನಾನು ಈ ಮಣ್ಣನ್ನ ಬಿಟ್ಟು ಬರುವುದಿಲ್ಲ. ನನ್ನ ಸಾನ್ನಿಧ್ಯವನ್ನ ಸ್ಥಳಾಂತರಿಸುವುದೇ ಆದ್ರೆ ನನ್ನ ತೀರ್ಥದ ಬಾವಿಯನ್ನ ಕೂಡ ಸ್ಥಳಾಂತರಿಸಿ ಎಂದಿತ್ತು ಧರ್ಮ ದೈವ ಕಾಂತೇರಿ ಜುಮಾದಿ.
ದೈವವೇ ಮಣ್ಣು ಬಿಟ್ಟು ಕದಲೋದಿಲ್ಲ ಅಂತ ಹೇಳಿದ ಮೇಲೆ ಕುಟುಂಬದವರಾದರೂ ಹೋಗೋದೆಲ್ಲಿಗೆ? ನೆಲ್ಲಿದಡಿ ಗುತ್ತಿನ ಪ್ರತಿಯೊಬ್ಬ ಸದಸ್ಯರು ಕೂಡ ಅದೇ ಮಣ್ಣಿನಲ್ಲಿ ಗಟ್ಟಿಯಾಗಿ ನಿಲ್ಲುವ ಛಲವನ್ನ ತೊಟ್ಟರು. ನಾನಾ ರೀತಿಯ ಆಮಿಷ ಬೆದರಿಕೆಗಳು ಬಂದರೂ ಆ ಕುಟುಂಬ ಬಗ್ಗಲಿಲ್ಲ. ಬ್ಯಾಂಕು ಖಾತೆಗೆ ಬಿದ್ದ ಕೋಟಿ ಕೋಟಿ ಹಣದ ಕಡೆಯೂ ತಲೆ ಎತ್ತಿ ಕೂಡ ನೋಡಲಿಲ್ಲ. ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನ ಕಂಪನಿ ಬಲಾತ್ಕಾರದಿಂದ ತನ್ನ ಹೆಸರಿಗೆ ಬರೆಸಿಕೊಂಡಿತ್ತು. 10 ರಕ್ಕಸ ಗಾತ್ರದ ಜೆಸಿಬಿಗಳನ್ನು ತಂದು ನೆಲ್ಲಿದಡಿ ಗುತ್ತನ್ನ ನೆಲಸಮ ಮಾಡುವ ಯತ್ನ ಕೂಡ ನಡೆಯುತ್ತೆ. ಆದರೆ ಗುತ್ತಿನ ಯಜಮಾನರಾಗಿದ್ದ ಲಕ್ಷ್ಮಣ ಚೌಟರ ಕಿವಿಯಲ್ಲಿ ಜುಮಾದಿ ಹೇಳಿದ ಅದೇ ವಾಕ್ಯ ಪ್ರತಿಧ್ವನಿಸ್ತಾ ಇತ್ತು. ಅದೇನು ಅಂತ ಗೊತ್ತಾ? ಲಕ್ಷ್ಮಣ ಚೌಟರೆ ಎಂಕ್ ತಗ್ಗಾಯಿನ ತರಿನ ನನರ್ಯಗೆ ತಗ್ಗಾಯರೆ ಬುಡಯೆ ಪನ್ಪುನ ಅಭಯದ ನುಡಿ. ಎಷ್ಟು ಸಾಕಿತ್ತು ಕಣ್ರಿ, ಎಷ್ಟು ಸಾಕಿತ್ತು ಒಬ್ಬ ಧರ್ಮ ದೈವವನ್ನ ನಂಬಿರುವ ಆ ಗುತ್ತಿನ ಧರ್ಮದ ರಾಜನಿಗೆ. ನೆಟ್ಟಗೆ ಬೆತ್ತದಂತೆ ಬಿರುಸಾಗಿ ನಿಂತರು ಲಕ್ಷ್ಮಣ ಚೌಟರು. ಜುಮಾದಿಯ ಚಾವಡಿಯನ್ನ ಗುತ್ತಿನ ಮನೆಯನ್ನ ನೆಲಸಮ ಮಾಡಲು ಜೆಸಿಬಿ ನುಗ್ಗುವುದು ಹೌದು ಅಂತಾದ್ರೆ ಅವುಗಳು ನಮ್ಮ ಕುಟುಂಬದವರ ಹೆಣದ ಮೇಲೆ ಹಾದು ಹೋಗ್ಲಿ ಎಂದು ತೊಡೆತಟ್ಟಿ ನಿಲ್ತಾರೆ. ಆದ್ರೆ ಆ ಕೃಷಕಾಯದ ಮನುಷ್ಯನೊಳಗೆ ಅಂತಹದ್ದೊಂದು ಧೈರ್ಯ ಎಲ್ಲಿಂದ ಬಂದಿತ್ತು ದೇವ್ರಾಣೆ ಗೊತ್ತಿಲ್ಲ ಕಣ್ರಿ. ಆದ್ರೆ ಅಷ್ಟೊತ್ತಿಗಾಗಲೇ ನೆಲ್ಲಿದಡಿ ಗುತ್ತಿನ ಸಮೃದ್ಧ ತೆಂಗಿನ ಮರಗಳನ್ನೆಲ್ಲ ತಟಪಟನೆ ಮುರಿದು ಬುಡಮೇಲು ಮಾಡುತ್ತಾ ಅಬ್ಬರಿಸಿ ಬೊಬ್ಬಿರಿದು ನುಗ್ಗಿದ ಜೆಸಿಬಿಗಳು ನೆಲ್ಲಿದಡಿ ಗುತ್ತಿನ ಅಂಗಳಕ್ಕೆ ಬಂದು ಗಕ್ಕನೆ ನಿಂತಿದ್ದವು. ಊರಿಗೂರೇ ಗುಳ್ಳೆ ಹೋದ್ರು. ಎದೆಯ ಮೇಲೆ 10 ಜೆಸಿಬಿಗಳು ಬಂದು ನಿಂತರು. ಲಕ್ಷ್ಮಣ ಚೌಟರು ಒಂದಿಂಚು ಕೂಡ ಕದಲಿಲ್ಲ. ಅವರ ಈ ಪ್ರಳಯಾಂತಕ ನಿಲುವಿಗೆ ಮನೆ ಮಂದಿ, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಜೊತೆಯಾಗ್ತಾರೆ. 3000 ಭೂಮಿಯನ್ನ ಮಟ್ಟಸ ಮಾಡಿ ಸಾವಿರಾರು ಮನೆಗಳನ್ನ ಮಣ್ಣುಪಾಡು ಮಾಡಿದ MSCZ ನ ರಕ್ಕಸ ಗಾತ್ರ ಉಕ್ಕಿನ ಯಂತ್ರಗಳು ನೆಲ್ಲಿದಡಿ ಗುತ್ತಿನ ಮೊಗಂಟೆಯ ಮುಂದೆ ಬಂದು ಮುಂದೇನು ಮಾಡಬೇಕು ಅಂತ ತೋಚದೆ ದಿಕ್ಕೆಟ್ಟು ನಿಂತವು. ಗುತ್ತಿನ ಮನೆಯ ಸೂರು ಕೇಳಲು ಸೊಂಡಿಲೆತ್ತಿದ ಜೆಸಿಬಿಗಳ ಮುಂದೆ ಚೌಟರ ಜೊತೆ ಸಣ್ಣ ಪುಟ್ಟ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಅಡ್ಡಡ್ಡಾಗಿ ಮಲಗ್ತಾರೆ. ವಾಹ್, ಎಂತಹ ಒಂದು ಮಾದರಿ ಕುಟುಂಬ ಅಲ್ವೇನ್ರಿ. ಆ ಮಕ್ಕಳನ್ನೆಲ್ಲ ಗೂಂಡಗಳು ಕಿವಿಯಲ್ಲಿ ಹಿಡಿದು ಪಕ್ಕಕ್ಕೆ ಎಸಿತಾರೆ. ತಾಯಂದಿರ ಮೇಲೂ ಕೂಡ ಕೈ ಹಾಕ್ತಾರೆ. ಆದ್ರೆ ಚೌಟರು ಹಿಂದೆ ಸರಿಯಲೇ ಇಲ್ಲ. ಗೂಂಡಗಳು ಚೌಟರ ಮೇಲೆ ಕೂಡ ಕೈ ಹಾಕ್ತಾರೆ. ಚೌಟರ ಕೈ ಗುತ್ತಿನ ಚಾವಡಿಯ ಹೊಸ್ತಿಲನ್ನ ಬಡಿಯುತ್ತು. ಬಾಯಿಯಿಂದ ಶಾಪದ ವಾಕ್ಯಗಳು ಹೊರಟಿದ್ವು. ಬಟ್ಟೆಯಲ್ಲಿ ಹರಿದು ಹಾಕಿದರು. ಎಲ್ಲರ ನಮ್ಮಂತ ದೇವರಂತ ನಮ್ಮ ಚೌಟರೆಂದರೆ ನಮಗೆ ದೇವರ ಸಮಾನ. ಅವರನ್ನು ಕೆಪ್ಪೆಗೆ ಹೊಡೆದು ಅವರ ಬಟ್ಟೆಯನ್ನು ಹರಿದು ಹಾಕಿದರು. ಇದು ಒಂದು ಇದು ಯಾವತ್ತೂ ಮೊಘಲರು, ಬ್ರಿಟಿಷರು ಇದ್ದಾಗ ನಡೆದಿರೋದು ಅಲ್ಲ ಸ್ವಾಮಿ. 2006ರಲ್ಲಿ ನಾವೆಲ್ಲ ಶಾಲೆಗೋ ಕಾಲೇಜ್ಗೋ ಅಥವಾ ಕೆಲಸಕ್ಕೂ ಹೋಗ್ತಿದ್ದಾಗ ಯಾವುದೋ ಒಂದು ನಮ್ಮದೇ ಒಂದು ಊರಿನಲ್ಲಿ ನಡೆದ ಭೀಭತ್ಸ್ಯ ಕೃತ್ಯ ಇದು. ಅವತ್ತು ಕಂಪನಿಯ ಬೂಟು ನೆಕ್ಕುತ್ತಾ ಚೌಟರ ಮೇಲೆ ಕೈ ಮಾಡಿದವರಲ್ಲಿ ಹೆಚ್ಚಿನವರು ನೆಗೆದು ಬಿದ್ದು ಹೋಗಿದ್ದಾರೆ. ಆದ್ರೆ ನೆಲ್ಲಿದಡಿ ಗುತ್ತು ಮಾತ್ರ ಇಂದಿಗೂ ಭದ್ರವಾಗಿ ರಾರಾಜಿಸ್ತಾ ಇದೆ. ಇನ್ನು ಗುತ್ತಿನ ಬಲಭಾಗದ ಗುಡ್ಡೆಯ ಮೇಲೆ ಕಾಂತೇರಿ ಜುಮಾದಿ ದೈವದ ಸಾನ್ನಿಧ್ಯವಿದೆ. ಊರಲ್ಲಿ ಯಾರೋ ಅದಕ್ಕಿಂತ ಮೇಲೆ ಕಟ್ಟಡವನ್ನ ಕಟ್ಟಬಾರದು ಅನ್ನುವ ನಿಯಮನೂ ಇದೆ. ಆದ್ರೆ ಯಾರೋ ಒಬ್ಬ ಉದ್ಯಮಿ ಅದರ ಪಕ್ಕದಲ್ಲಿ ದೈವಸ್ಥಾನದ ಮುಗುಳಿಗಿಂತ ಮೇಲೆ ಕಂಪನಿಯೊಂದರ ಕಟ್ಟಡವನ್ನ ಏರಿಸಿಯೇ ಬಿಟ್ಟ. ಬಿತ್ತು ನೋಡಿ ಬೆಂಕಿ, ಸುಟ್ಟು ಲಯವಾದ ಆ ಕಂಪನಿ ಇವತ್ತಿನವರೆಗೂ ಮತ್ತೆ ತಲೆ ಎತ್ತಲೇ ಇಲ್ಲ. ಕಂಪನಿಯ ಬಾಗಿಲು ತೆರೀಲೇ ಇಲ್ಲ. ಅಷ್ಟೇ ಯಾಕೆ, ಅಟ್ಲೀಸ್ಟ್ ಒಂದು ಪೇಂಟಿಂಗ್ ಕೂಡ ಮಾಡಿಸ್ಲಿಕ್ಕಾಗಲಿಲ್ಲ. ಅಕ್ಕಪಕ್ಕದ ಕಂಪನಿಯ ಕಾರ್ಮಿಕರಿಗೆ ದಿನ ಬಿಡದೆ ಗಗ್ಗರದ ಧ್ವನಿ ಕೇಳಿಸುತ್ತೆ. ಕಂಡಲ್ಲಿ ನಾಗ ಸಂಚಾರ ಕಾಣಿಸುತ್ತೆ. ದೈವದ ಇರುವಿಕೆಯನ್ನ ನೂರಾರು ಪುರಾವೆಗಳು ಗೋಚರಿಸ್ತಾನೆ ಬರುತ್ತೆ. ಅದಿಷ್ಟಾದ ಮೇಲೂ 2016ರಲ್ಲಿ ಕಂಪನಿ ಮತ್ತೊಮ್ಮೆ ನೆಲ್ಲಿದಡಿ ಗುತ್ತನ್ನ ನೆಲಸಮ ಮಾಡಲು ಹವಣಿಸಿತ್ತು. ಆದರೆ ಕುಟುಂಬಿಕಸ್ಥರು ಮತ್ತು ದೈವ ಪಟ್ಟು ಬಿಡಲೇ ಇಲ್ಲ. ಕೊನೆಗೆ ಅಂದಿನ ಜಿಲ್ಲಾಧಿಕಾರಿ ಈ 800 ವರ್ಷಗಳ ಇತಿಹಾಸವಿರುವ ದೈವಸ್ಥಾನವನ್ನ ಒಂದು ಸ್ಮಾರಕದ ಹಾಗೆ ಉಳಿಸಿಕೊಳ್ತೇವೆ, ದೈವಕ್ಕೆ ನಿತ್ಯ ಪೂಜೆಗೆ ಒಂದಿಬ್ಬರಿಗೆ ಹೋಗಿ ಬರೋದಕ್ಕೆ ಅವಕಾಶ ನೀಡ್ತೇವೆ ಅನ್ನೋ ಮೌಖಿಕ ಅನುಮತಿಯನ್ನ ನೀಡ್ತಾರೆ. ಮುಗಿದೇ ಹೋಯಿತು ಅನ್ನುವ ನೆಲ್ಲಿದಡಿ ಗುತ್ತಿನ ಇತಿಹಾಸ ಕೂದಲೆಳೆಯಲ್ಲಿ ಉಳಿದುಕೊಂಡಿತ್ತು. ಸಾವಿರಾರು
6 ಎಕರೆ ಕಂಪನಿಯ ಮಧ್ಯದಲ್ಲಿ ಎಂದಿಗೂ ದೈವ ಜುಮಾದಿಗೆ ನಿತ್ಯ ನಂದಾದೀಪ ಉರಿಯುತ್ತೆ. ವರ್ಷಕ್ಕೊಮ್ಮೆ ಗಗ್ಗರದ ಧ್ವನಿ ಮಾರ್ದನಿಸುತ್ತೆ. ಶಿಥಿಲವಾಗಿದ್ದ ನೆಲ್ಲಿದಡಿ ಗುತ್ತನ್ನ ಈ ಕುಟುಂಬಿಕರು ಪುನರ್ ನಿರ್ಮಾಣ ಮಾಡಿದ್ದೇ ಒಂದು ದೊಡ್ಡ ರೋಚಕ ಸಾಹಸ. ಕಂಪನಿ ತನ್ನ ಗೇಟನ್ನ ದಾಟಿ ಒಂದು ಸಣ್ಣ ಮೊಳೆಯನ್ನ ಕೂಡ ಒಳಗೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಆದರೂ ಕೂಡ ಈ ಇಡೀ ಮನೆಯೇ ಪುನರ್ ನಿರ್ಮಾಣವಾಗುತ್ತೆ. ಅದು ಹೇಗಾಯ್ತು ಆ ಜುಮಾದಿಗೆ ಮಾತ್ರ ಗೊತ್ತು. ಈಗ ನೆಲ್ಲಿದಡಿ ಗುತ್ತಿನ ಮುಂದೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಳೆದ ಸಂಕ್ರಾಂತಿಯ ಆಚರಣೆಯ ವೇಳೆ ಕಂಪನಿ ದೈವದ ಸೇವೆ ನಡೆಸಲು ಒಳ ಹೋಗದಂತೆ ನಿಷೇಧವನ್ನ ಹೇರಿದೆ. ಕಂಪನಿಯ ಅಧಿಕಾರಿಯೊಬ್ಬನಿಗೆ ಅಂತಹ ಕೆಟ್ಟ ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ. ಆದರೆ ತುಳುನಾಡಿನ ಅತ್ಯಂತ ಪ್ರಸಿದ್ಧ ದೈವಸ್ಥಾನದಲ್ಲಿ ದೈವಕ್ಕೆ ಹೂವು ನೀರು ಇಡೋದಿಕ್ಕೂ ಕೂಡ 3ನೇಯವನ ಅನುಮತಿಗೆ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜುಮಾದಿ ಮನಸ್ಸು ಮಾಡಿದ್ರೆ ಈ ಸಮಸ್ಯೆಯನ್ನ ರಾತ್ರಿ ಹಗಲಾಗೋದರ ಒಳಗೆ ಇತ್ಯರ್ಥ ಮಾಡಿಬಿಡಬಹುದು. ಆದ್ರೆ ಸಾಕ್ಷಾತ್ ಕೃಷ್ಣ ಕೂಡ ಕುರುಕ್ಷೇತ್ರದಲ್ಲಿ ತನ್ನ ಸುದರ್ಶನ ಚಕ್ರವನ್ನ ಕೊನೆಯವರೆಗೂ ಕೂಡ ಕೈಗೆತ್ತಿಕೊಳ್ಳಿಲ್ಲ ಅಲ್ವಾ? ಯಾಕಂದ್ರೆ ಮಾನವನ ಪ್ರಯತ್ನ ಪರಿಪೂರ್ಣಗೊಳ್ಳದೆ ದೇವರ ಅನುಗ್ರಹ ಸಿದ್ಧಿಯಾಗೋದಿಲ್ಲ ಅನ್ನೋ ವಿಚಾರ. ಈಗ ಈ ನೆಲ್ಲಿದಡಿ ಗುತ್ತಿನ ಅಸ್ಮಿತೆ ಅಸ್ತಿತ್ವದ ಹೋರಾಟವನ್ನ ತುಳುವರಾದ ನಾವೆಲ್ಲರೂ ಕೂಡ ಕೈಗೆತ್ತಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕ್ಷೇತ್ರದಲ್ಲಿ ಇಟ್ಟ ಪ್ರಶ್ನೆಯಲ್ಲಿ ರಾಶಿ ಫಲಗಳ ವಿಮರ್ಶೆ ಮಾಡಿದ ದೈವಜ್ಞರು ಅವಳು ಸಂಹಾರ ದೇವತೆಯಾಗಿ ಹೊರಟಿದ್ದಾಳೆ, ಎದುರು ನಿಂತವರು ಯಾರು ಉಳಿಯೋದಿಲ್ಲ, ಅವಳ ಸಾನ್ನಿಧ್ಯ ಮತ್ತು ಚರಿತ್ರೆಯನ್ನ ಅಳಿಸುವ ಪ್ರಯತ್ನ ಮಾಡಿದವರಿಗೂ ಕೂಡ ಭಾರಿ ಗಂಡಾಂತರ ಕಾದಿದೆ ಅಂತ ಹೇಳ್ತಾರೆ. ತುಳುವರು ಒಂದು ವೇಳೆ ನೆಲ್ಲಿದಡಿ ಗುತ್ತಿನ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೇ ಆದ್ರೆ ನಾಳೆ ಇತಿಹಾಸ ಪ್ರಸಿದ್ಧ ಅದೆಷ್ಟೋ ದೈವದ ಮೂಲ ಸ್ಥಾನಗಳು ಅಧಿಕಾರ ಮತ್ತು ದುಡ್ಡಿನ ದರ್ಪದ ಮುಂದೆ ಧೂಳಿಪಟ ಆಗೋದಂತೂ ಶತಸಿದ್ಧ. ತುಳುವರ ನಂಬಿಕೆ ಮತ್ತು ಭಾವನೆಗಳಿಗೆ ಬೆಲೆ ನೀಡದ ಭಂಡರನ್ನ ಪಕ್ಷಾತೀತವಾಗಿ ಎದುರಿಸೋಣ. ಒಂದು ಬೃಹತ್ ಜಲಾಂದೋಲನವನ್ನ ರೂಪಿಸೋಣ. ದೈವ ಕಾಂತೇರಿ ಜುಮಾದಿಯ ಮಾಯದ ಸತ್ತಿಗೆಯ ನೆರಳು ನಮ್ಮೆಲ್ಲರ ತಲೆ ಕಾಯಲಿದೆ. ಕೊನೆಯದಾಗಿ ನಮ್ಮ ಬೇಡಿಕೆ ಎರಡೇ. ಒಂದು, ಸುಮಾರು 800 ವರ್ಷಗಳ ಇತಿಹಾಸವಿರುವ ನೆಲ್ಲಿದಡಿ ಗುತ್ತು ಮತ್ತು ಕಾಂತೇರಿ ಜುಮಾದಿ ದೈವಸ್ಥಾನದ ಜಾಗವನ್ನ ದೈವದ ಹೆಸರಿನಲ್ಲಿ ನೋಂದಣಿ ಮಾಡಬೇಕು. ಮತ್ತೊಂದು, ಈ ದೈವಸ್ಥಾನಕ್ಕೆ ಒಂದು ಪ್ರತ್ಯೇಕವಾದ ರಸ್ತೆಯ ಸಂಪರ್ಕವನ್ನ ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು ಮಾಡಿಕೊಡಬೇಕು. ಕೊನೆಯದಾಗಿ ಒಂದು ಮಾತನ್ನ ಹೇಳುವುದಾದ್ರೆ, ನೆಲ್ಲಿದಡಿ ಗುತ್ತು ನಮ್ಮೆಲ್ಲ ತುಳುವರ ಹೆಮ್ಮೆಯ ಪ್ರತೀಕ. ಹಾಗೆ ಈ ವಿಡಿಯೋವನ್ನ ಅದರಲ್ಲೂ ಕನ್ನಡದಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಪ್ರಿಯ ಬಂಧುಗಳೇ, ಪ್ರೀತಿಯಿಂದ ಹೇಳ್ತಾ ಇದ್ದೇವೆ, ನೀವಿಷ್ಟು ಸಮಯ ಕೇಳಿರುವ ಸತ್ಯ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅನ್ನೋದು ಎಷ್ಟು ಸತ್ಯನೋ, ನಮ್ಮ ಧರ್ಮ ದೈವಗಳ ಬುಡಕ್ಕೆ ನೀವು ಕಾಲಿಟ್ರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಶೌರ್ಯವಂತರ ಜಿಲ್ಲೆ ಅನ್ನೋದನ್ನು ಕೂಡ ನಾವು ರೂಪಿಸೋದಿಕ್ಕೆ ಯಾವತ್ತೂ ಕೂಡ ತಯಾರಾಗಿದ್ದೇವೆ ಅಂತ ಪ್ರೀತಿಯಿಂದ ಹೇಳಿಕೊಳ್ತಾ ಇದ್ದೇವೆ. ಜೈ ತುಳುನಾಡ್, ಜೈ ತೌಳವ ವಂಶ.